ಎಲ್ರಿಗೂ ಬೆಳಗಿನ ಶುಭೋದಯ. ನಾನು ಅಂಬರೀಶ್ ಪೋತಾಳ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 501. ಸೊ ಆಫ್ಟರ್ ಎ ಗ್ಯಾಪ್ ಅಲ್ವಾ. ಸೊ ಬಂಡೀಪುರ, ನಾಗರಹೊಳೆ, ಸೊ ಮುಂತಾದ ನನ್ನ ಇಷ್ಟದ ಒಂದು ವೈಲ್ಡ್ ಲೈಫ್ ಎಕ್ಸ್ಪ್ಲೋರೇಷನ್ ಅಂತಲೇ ಕರಿಬೋದು. ಸೊ ಅಂತಹ ಒಂದು ಸೊ ವೈಲ್ಡ್ ಲೈಫ್ ಅಂದರೆ ಎಲ್ರಿಗೂ ಕೂಡ ಇಷ್ಟ ಇರುತ್ತೆ. ಸೊ ನನಗೂ ಕೂಡ ಇಷ್ಟನೇ. ಸೊ ಮತ್ತೊಮ್ಮೆ ಸೊ ಅಲ್ಲಿನ ಒಂದು ಟೂರ್ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ಆಲ್ರೆಡಿ ನಾನು ಟೆಲಿಗ್ರಾಮಲ್ಲಿ ಹಾಕಿದ್ದೆ. ಒಂದು ಸ್ವಲ್ಪ ವಾಯ್ಸಲ್ಲಿ ಕೂಡ ಕಂಡುಹಿಡ್ಬೋದು. ಒಂದು ಸ್ವಲ್ಪ ವಾಟರ್ ಚೇಂಜ್ ವೇರಿಯೇಷನ್ ಆಗಿದೆ. ಸೊ ನೋಡೋಣ, ಸೆಟಪ್ ಆಗುತ್ತೆ, ಡೋಂಟ್ ವರಿ. ಆ ಗ್ಯಾಪ್ನ ನಂತರ ಸೊ ಈಗೊಂದು ಭಾಳಷ್ಟು ನೇಮಕಾತಿಗಳ ಸುಗ್ಗಿಯ ಕಾಲ ಅಂತಲೇ ಕರಿಬೋದು ಅಲ್ವಾ. ಸೊ ಒಂದು ಕಡೆ BA ಕರೆದಿದ್ರು, KS ಕಾಲ್ ಕೂಡ ಆಯಿತು. ಮತ್ತೊಂದು ಕಡೆ ಗ್ರೂಪ್ ಬಿ ಪೋಸ್ಟ್ 327 ಪೋಸ್ಟ್ ಇವತ್ತು ಕಾಲಾಗಿದೆ. KEದವರು ಭಾಳ ಬೇರೆ GTTC, BDA ವಿವಿಧ ಪೋಸ್ಟ್ಗಳನ್ನು ಕಾಲ್ ಮಾಡ್ತಾ ಇದ್ದಾರೆ. PDO ಇನ್ನೇನು ಅಧಿಸೂಚನೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ನೇಮಕಾತಿಗಳ ಪರ್ವಕಾಲ ಅಂತ ಕರಿಬೋದು ಅಲ್ವಾ. ಸೊ ಈ ಒಂದು ಸುಗ್ಗಿಯ ಕಾಲದಲ್ಲಿ ಗೆದ್ದವನೇ ಜಾಣ ಅಂತ ಹೇಳ್ಬೋದು ಅಲ್ವಾ. ಸೊ ಈ ಗೆಲ್ಲಲು ನಿಮಗೆ ಬೇಕಾಗಿರ್ತಕ್ಕಂಥ ಸಾಕಷ್ಟು ಮಾಹಿತಿಯನ್ನು, ಸಾಕಷ್ಟು ವಿಡಿಯೋಗಳನ್ನು ಮಾಡಿಕೊಡೋ ಪ್ರಯತ್ನ ಕೂಡ ನಂದಾಗುತ್ತೆ. ಸೊ ಪ್ರಯತ್ನವೂ ಕೂಡ ಇದೆ. ಸೊ ಮಧ್ಯದಲ್ಲಿ ಒಂಚೂರು ಗ್ಯಾಪ್, ಅವಾಗವಾಗ ಊರಿಗೆ ಹೋಗೋದು, ಟೂರ್ಗೆ ಹೋಗೋದು ನಂದು ಇದ್ದಿದ್ದೆ. ಒಂದಷ್ಟು ಗ್ಯಾಪ್ ಆಗುತ್ತೆ. ಬಟ್ ಯಾವುದೂ ಕೂಡ ಬ್ಯಾಲೆನ್ಸ್ ಉಳಿಯಲ್ಲ, ಎಲ್ಲವನ್ನು ಕೂಡ ಕವರ್ ಮಾಡಿಕೊಡೋ ಪ್ರಯತ್ನವೂ ಇರುತ್ತೆ. ಸೊ ಈಗ ಮಾರ್ಚ್ದು ಕರೆಂಟ್ ಅಫೇರ್ಸು ಇನ್ನೇನು ಸ್ಟಾರ್ಟ್ ಆಗುತ್ತೆ. ಈ ಮಧ್ಯದಲ್ಲಿ ಒಂದು ಫ್ಲೋಗ್ ಬರೋಣ ಅಂದ್ಬಿಟ್ಟು ಒಂದು ನೋಟಿಫಿಕೇಶನ್ ಆಗಿದೆ. ಅದ್ರ ಬಗ್ಗೆ ಡಿಸ್ಕಷನನ್ನು ಮಾಡಿ ಮತ್ತೆ ಆಸ್ ಯೂಶುವಲ್ ನಮ್ಮ ಕರೆಂಟ್ ಅಫೇರ್ಸು, ಎಕನಾಮಿಕ್ ಸರ್ವೆ, ಬಜೆಟು, ಬೇರೆ ಬೇರೆ ವಿಡಿಯೋಸು, ಪಾಲಿಟಿ, ಹಿಸ್ಟ್ರಿ, ಎಕನಾಮಿಕ್ಸು, ನಾನು ಕೂಡ KSಗೆ ಅಥವಾ PDOಗಂತಲೇ ಒಂದಷ್ಟು ಸ್ಪೆಸಿಫಿಕ್ ವಿಡಿಯೋಸ್ ಮಾಡೋಣ ಅನ್ನುವ ಪ್ರಯತ್ನ ಕೂಡ ಇದೆ. ಒಂದು ಕಡೆ BA ವಿಡಿಯೋಸ್ ಕೂಡ ನಡೀತಾ ಇದ್ದಾವೆ. ಹಾಗಾದರೆ KPSC ಗ್ರೂಪ್ ಬಿ ಪೋಸ್ಟ್ಸು 327 ಗ್ರೂಪ್ ಬಿ ಹುದ್ದೆಗಳ ಒಂದು ಅಧಿಸೂಚನೆ ಈಗ ಆಲ್ರೆಡಿ ಬಂದಿದೆ. ಸ್ವಲ್ಪ ಟೆಕ್ನಿಕಲ್ ಪೋಸ್ಟ್ ಕೂಡ ಇದ್ದಾವೆ. ಸೊ ನೋಡೋಣ ಯಾವ್ಯಾವ ಹುದ್ದೆಗಳಿದ್ದಾವೆ, ಸೊ ಏನೇನು ಪ್ರೋಸೆಸ್ ಇದೆ ಅಪ್ಲಿಕೇಶನ್ ಹಾಕೋದಕ್ಕೆ, ಏನೇನು ಕ್ರೈಟೀರಿಯಾ ಅಥವಾ ಏನೇನು ಸಿಲೆಬಸ್ ಇದೆ, ಇದೆಲ್ಲವನ್ನು ಕೂಡ ಇವತ್ತಿನ ಕ್ಲಾಸ್ ನಂಬರ್ 501ನಲ್ಲಿ ಮಾತಾಡ್ತಾ ಹೋಗೋಣ. ಸೊ ನಾನು ಅಂಬರೀಶ್ ಪೋತಾಳ್ ಅಂತ ಹೇಳ್ತಾ ಇದ್ದೆ. ಸೊ ಏನೇನು ನೋಟಿಫಿಕೇಶನ್ ಇದೆ ನೋಡೋಣ. ಮೊದಲನೇದಾಗಿ 13/3/2024 KPSC 2 ಅಧಿಸೂಚನೆ. ಒಂದು ಉಳಿಕೆ ಮೂಲ ವೃಂದದ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ, ಓಕೆ, ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿನ ಕೆಳಕಂಡ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಒಂದ್ ಕಡೆ, ಮತ್ತೊಂದು ಕಡೆ RPC ರೆಸಿಡಿಯಲ್ ಪೇರೆಂಟ್ ಕೆಡೇರ್ ಅಂತ ಕರಿತೀವಿ. ಸರಿ, ಹಾಗಾದ್ರೆ ಮೊದಲನೇದು RPC ಅಥವಾ ಉಳಿಕೆ ಮೂಲ ವೃಂದದ. ಬಹಳ ಜನ ಈ ನೋಟಿಫಿಕೇಶನ್ ಕರೆದಿದ್ದಾರೆ ಅಂದ್ಬಿಟ್ಟು ಬಂದು ಈ ಒಂದು ವಿಡಿಯೋನ ನೋಡ್ತಾ ಇರ್ತಾರೆ. ಅವ್ರಿಗೆ ಒಂದು ಐಡಿಯಾ ಇರಲ್ಲ. RPC ಅಂದ್ರೆ ರೆಸಿಡಿಯಲ್ ಪೇರೆಂಟ್ ಕೆಡೇರ್ ಅಥವಾ ಜನರಲ್ ಆಗಿ ನಾವು non-HK ಅಂತ ಕರಿತೀವಿ. ಅಂದ್ರೆ non-HK ಭಾಗದವರು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. ಗ್ರೂಪ್ ಬಿ ವೃಂದದ ಹುದ್ದೆಗಳು, ಗ್ರೂಪ್ ಬಿ ಪೋಸ್ಟ್. ಸೊ KS ಅಲ್ಲದೇನೆ ಗ್ರೂಪ್ ಬಿ ಆಫೀಸರ್ ಆಗ್ಬೇಕಂದ್ರೆ ಸೊ ಈ ರೀತಿಯ ಒಂದು ಹುದ್ದೆಗಳನ್ನ ನಾವು ಪಡಿಬೋದು. ಓಕೆ, ಹಾಗಾದ್ರೆ ಇಲ್ಲಿ ನಾವು KS ತರ ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ ಇರುತ್ತಾ ಅಂದ್ರೆ ಇರಲ್ಲ. ಇದರದೇ ಬೇರೆ ಒಂದು ಪ್ರೋಸೆಸ್. ಅದಕ್ಕೋಸ್ಕರ ಇದು ಬಹಳ ಈಸಿ ಅಂದಂಗೆ ಅಲ್ವಾ. ಸೊ ಗ್ರೂಪ್ ಬಿ ವೃಂದದ ಉಳಿಕೆ ಮೂಲ ವೃಂದದ ಹುದ್ದೆಗಳಲ್ಲಿ ಒಟ್ಟು 277 RPCಯಲ್ಲಿ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ 50, ಒಟ್ಟು 327 ಹುದ್ದೆಗಳು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಹಾಗಾದ್ರೆ ಯಾವ ಯಾವ ಎಜುಕೇಶನ್ ಕ್ರೈಟೀರಿಯಾಗೆ ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಮತ್ತು ಏನೇನು ಹುದ್ದೆಗಳು ಅಂತ ನೋಡ್ತಾ ಹೋಗೋಣ. ಸೊ ಮೊದಲನೇದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BBMPಯಲ್ಲಿ ಸಹಾಯಕ ಇಂಜಿನಿಯರ್ ಅಥವಾ ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಯಾರು ಸಿವಿಲ್ ಇಂಜಿನಿಯರ್ ಆಗಿದೆಯೋ ಅವರು ಅಪ್ಲೈ ಮಾಡ್ಬೋದು. 92 ಹುದ್ದೆಗಳಿದ್ದಾವೆ ನೋಡಿ, ಬಹಳ ದೊಡ್ಡ ಹುದ್ದೆ. ಸೊ ಗ್ರೂಪ್ ಬಿ ಹುದ್ದೆ ಆಗುತ್ತೆ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್. ಮತ್ತು ಸಿವಿಲ್ಗೆ ತತ್ಸಮಾನವಾಗಿರ್ತಕ್ಕಂಥ ವಿವಿಧ ಕ್ರೈಟೀರಿಯಾ ಅಥವಾ ಎಜುಕೇಶನ್ ಕ್ವಾಲಿಫಿಕೇಶನ್ ಇರೋರು ಕೂಡ ಅಪ್ಲೈ ಮಾಡ್ಬೋದು. ಯಾರು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಮತ್ತು BBMP ಆಯಿತು. ಜಲಸಂಪನ್ಮೂಲ ಇಲಾಖೆ, ಓಕೆ, ಜಲಸಂಪನ್ಮೂಲ ಇಲಾಖೆಯಲ್ಲೂ ಕೂಡ ಸಹಾಯಕ ಇಂಜಿನಿಯರ್ ಸಿವಿಲ್ 90 ಹುದ್ದೆಗಳು. ಓಕೆ, ಇದಕ್ಕೂ ಕೂಡ ಬಹಳ ಜನ ವೆಯ್ಟ್ ಮಾಡ್ತಾ ಇರ್ತೀರಾ, ಗೊತ್ತಿರುತ್ತೆ. ಸೊ ಅವರು ಕೂಡ ಅಪ್ಲೈ ಮಾಡ್ಬೋದು. ಇನ್ನು ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ 24 ಹುದ್ದೆಗಳು. ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಗೆಜೆಟೆಡ್ ಮ್ಯಾನೇಜರ್ ಅಥವಾ ಪತ್ರಾಂಕಿತ ವ್ಯವಸ್ಥಾಪಕರು ಅಥವಾ
ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಅಂತ TSW ಅಂತ ಕರಿತೀವಿ. ಸೊ 21 ಹುದ್ದೆಗಳು. ಇದು ಕೂಡ ಒಂದು ರೇಂಜಲ್ಲಿ KS ಆಫೀಸರ್ ಲೆವೆಲ್ಗೆ ಇರ್ತವೆ, ಗಮನಿಸಬೇಕು. ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು ಅಗೇನ್ ಸೇಮ್ ಈಕ್ವಾಲೆಂಟ್ ಟು ದ KS ಆಫೀಸರ್ ಲೆವೆಲ್ಗೆ ಇರ್ತವೆ ಸಹಾಯಕ ನಿರ್ದೇಶಕರು. ಓಕೆ, 20 ಹುದ್ದೆಗಳು. ಜಲಸಂಪನ್ಮೂಲ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಮೆಕ್ಯಾನಿಕಲ್, ಅಲ್ಲಿ ಸಿವಿಲ್ ಆಯ್ತು 90 ಹುದ್ದೆಗಳು. ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿರ್ತಕ್ಕಂಥವ್ರಿಗೆ ಮತ್ತು ಈಕ್ವಾಲೆಂಟ್ ಇಂಜಿನಿಯರಿಂಗ್ ಡಿಸಿಪ್ಲಿನ್ಸ್ ಇದಾವೆ, ಆ ನಂತರ ಹೇಳ್ತೀನಿ. ಸೊ ಜಲಸಂಪನ್ಮೂಲ ಇಲಾಖೆ ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಗೇನ್ ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್ 10 ಪೋಸ್ಟ್ಗಳು. ಮತ್ತು ಕಾರ್ಖಾನೆಗಳು, ಬಾಯ್ಲರ್ಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ ಎನ್ನುವ ಸರ್ಕಾರದ ಒಂದು ಇಲಾಖೆಯಲ್ಲಿ ಕಾರ್ಖಾನೆಗಳ ಸಹಾಯಕ ನಿರ್ದೇಶಕರು ಅಗೇನ್ ಅಸಿಸ್ಟೆಂಟ್ ಡೈರೆಕ್ಟರ್ AD ಹುದ್ದೆಗಳಂತ ಕರಿತೀವಿ. AD ಅಂತಾನೆ ಸಪರೇಟ್ ಕರಿತಾ ಇದ್ರು, ಇಲ್ಲಿ ಕಂಬೈನ್ ಮಾಡಿ ಕರೆದಿದ್ದಾರೆ. ಸೊ 7 ಹುದ್ದೆಗಳು. ಕಾರ್ಖಾನೆಗಳು, ಬಾಯ್ಲರ್ಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿ ಅಗೇನ್ ಬಾಯ್ಲರ್ಗಳ ಸಹಾಯಕ ನಿರ್ದೇಶಕರು ಬೇರೆ 3 ಹುದ್ದೆಗಳಿದಾವೆ. ಸೊ ಕಾರ್ಖಾನೆಗಳ ಸಹಾಯಕ ನಿರ್ದೇಶಕರು ಬೇರೆ. ಹೀಗೆ ಮತ್ತು ಅಂತರ್ಜಲ ನಿರ್ದೇಶನಾಲಯ ಭೂವಿಜ್ಞಾನಿ ಅಂತ ಸೊ 10 ಹುದ್ದೆಗಳು. ಈಗ ಒಟ್ಟು 277 ಹುದ್ದೆಗಳು. ಕೆಲವೊಂದು ಅಸಿಸ್ಟೆಂಟ್ ಇಂಜಿನಿಯರ್ ಇದ್ರೆ, ಕೆಲವೊಂದು ಅಸಿಸ್ಟೆಂಟ್ ಡೈರೆಕ್ಟರ್ ಇದಾವೆ, ಕೆಲವೊಂದು ಸೈಂಟಿಸ್ಟ್ ಕೂಡ ಹುದ್ದೆಗಳು ಇದಾವೆ. ಇವೆಲ್ಲವೂ ಕೂಡ ಸ್ಪೆಸಿಫಿಕ್ ಹುದ್ದೆಗಳಾಗಿರೋದ್ರಿಂದ ಒಂದು GK ಪೇಪರ್ ಇರುತ್ತೆ, ಮತ್ತೊಂದು ಸ್ಪೆಸಿಫಿಕ್ ಪೇಪರ್ ಅಥವಾ ನಿರ್ದಿಷ್ಟ ಪತ್ರಿಕೆ ಅಂತ ಕೂಡ ಇರುತ್ತೆ. ಸೊ ಇದು KS ತರ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಅನ್ನುವ ಹಂತಗಳು ಇರೋದಿಲ್ಲ. ಇಲ್ಲಿ 2 ಪೇಪರ್, ಒಂದು GK, ಇನ್ನೊಂದು ಸ್ಪೆಸಿಫಿಕ್. ಅಂದ್ರೆ ಈಗ ಆ ಒಂದು ಇಲಾಖೆಯಲ್ಲಿ ಸ್ಪೆಸಿಫಿಕ್ ಆಗಿ ಕಾರ್ಯನಿರ್ವಹಿಸೋದಕ್ಕೆ ಸೆಲೆಕ್ಟ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ನಿರ್ದಿಷ್ಟ ಜ್ಞಾನ ಬೇಕಾಗುತ್ತೆ. ಆ ಜ್ಞಾನದ ಪರೀಕ್ಷೆಯೂ ಆಗುತ್ತೆ ಮತ್ತು ಸಾಮಾನ್ಯ ಜ್ಞಾನದ ಪರೀಕ್ಷೆಯೂ ಕೂಡ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ 2 ಪೇಪರ್ ಇರುತ್ತೆ, ಒಂದು GK ಮತ್ತೊಂದು ನಿರ್ದಿಷ್ಟ ಪತ್ರಿಕೆ. ನೋಡೋಣ ಏನೇನು ಸಿಲೆಬಸ್ ಇದೆ, ಸೊ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಈಗ ನೀವು ಯಾವ ಹುದ್ದೆಗಳಿಗೆ ಎಲಿಜಿಬಲ್ ಇದ್ದೀರಾ, ಸೊ ಎಷ್ಟು ಹುದ್ದೆಗಳಿಗೆ ಅಪ್ಲಿಕೇಶನ್ ಆಗ್ಬೋದು ಅದೆಲ್ಲವನ್ನು ಕೂಡ ಮುಂದೆ ನೋಡ್ತಾ ಹೋಗೋಣ. ಇದು ನಾನ್ HK ರೀಸನ್ ಆದ್ರೆ HK ರೀಸನ್ ಅಲ್ಲಿ ಒಟ್ಟು 6 ಹುದ್ದೆಗಳಿಗೆ ಕಾಲ್ ಫಾರ್ಮ್ ಆಗಿದೆ. ಸೊ ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿನ ಕೆಳಕಂಡ ಗ್ರೂಪ್ ಬಿ ವೃಂದದ ಹುದ್ದೆಗಳು ಯಾವ್ಯಾವ ಅಂದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಹಾಗೆ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು. ಇಲ್ಲಿ ನಾವು ಐಟಮ್ ನಂಬರ್ 4 ಅಲ್ಲಿ ಏನ್ ಮಾತಾಡಿದ್ವಿ ಅದನ್ನ ಇಲ್ಲಿ ಫಸ್ಟ್ ಅಲ್ಲಿದೆ. ಓಕೆ, ಹುದ್ದೆಗಳು 19. ಸೊ ಕಾರ್ಖಾನೆಗಳು, ಬಾಯ್ಲರ್ಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು 2 ಹುದ್ದೆ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸಹಾಯಕ ಇಂಜಿನಿಯರ್ ಸಿವಿಲ್ 8 ಹುದ್ದೆಗಳು. ಇದಕ್ಕೆ ಕೇವಲ HK ರೀಸನ್ ಅವರು ಮಾತ್ರ ಎಲಿಜಿಬಲ್ ಆಗ್ತಾರೆ, ಗಮನಿಸಬೇಕು ಸರ್. ಮತ್ತೆ BBMP ಇರೋದು ಬೆಂಗಳೂರಲ್ಲಿ, ಅದಂಗೆ HK ರೀಸನ್ ಅವರು ಅಂದ್ರೆ ಸೊ ನೋಡಿ, ಹೈದರಾಬಾದ್ ಕರ್ನಾಟಕ ಮತ್ತು ಬೆಂಗಳೂರು ವಿಭಾಗದಲ್ಲಿ ಬರ್ತಕ್ಕಂಥ ಅಥವಾ ಬೆಂಗಳೂರು ಮಹಾನಗರ ಪಾಲಿಕೆ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಕೆಲವೊಂದು ಆಫೀಸ್ಗಳಲ್ಲೂ ಕೂಡ 8% ರಿಸರ್ವೇಶನ್ ಇರುತ್ತೆ. ಸೊ ಅದಕ್ಕೆ ತಕ್ಕಂತೆ ಹುದ್ದೆಗಳನ್ನ ನಿಗದಿಪಡಿಸಲಾಗುತ್ತೆ. ಓಕೆ, ಇನ್ನು ಭೂಮಾಪನ ಕಂದಾಯ ವ್ಯವಸ್ಥೆ, ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು 3 ಹುದ್ದೆ, ಕೈಗಾರಿಕಾ ವಾಣಿಜ್ಯ ಇಲಾಖೆ ಸಹಾಯಕ ನಿರ್ದೇಶಕರು 3 ಹುದ್ದೆ ಮತ್ತು ಅಂತರ್ಜಲ ನಿರ್ದೇಶನಾಲಯ ಭೂವಿಜ್ಞಾನಿ 15 ಹುದ್ದೆ ಇದೆ. ಓಕೆ, ಇಲ್ಲಿ ಗಮನಿಸಬೇಕು. ಅದಂಗೆ ಸರ್, ಅಂತರ್ಜಲ ನಿರ್ದೇಶನಾಲಯದಲ್ಲಿ ಭೂವಿಜ್ಞಾನಿಗಳಿಗೆ 10 ಹುದ್ದೆಗಳು, HK ರೀಸನ್ ಅಲ್ಲಿ 15, ನಾನ್ HK ರೀಸನ್ ಅಲ್ಲಿ 10 ಅಂದ್ರೆ ಅಲ್ಲಿ ರೋಸ್ಟರ್ ಮೇಂಟೈನ್ ಮಾಡಿರ್ತಾರೆ, ಎಷ್ಟು ಖಾಲಿ ಇರ್ತವೆ ಅದ್ರ ಪ್ರಕಾರ ಕರಿತಾ ಹೋಗ್ತಾರೆ. ಓಕೆ, ಸೊ ಇಲ್ಲಿ 50, ಅಲ್ಲಿ 277. ಸೊ ಒಟ್ಟಾರೆಯಾಗಿ 327 ಹುದ್ದೆಗಳ ಗ್ರೂಪ್ ಹುದ್ದೆಗಳು ಅಥವಾ ನಾವೇನಂತೀವಿ ಗ್ರೂಪ್ ಬಿ ಪೋಸ್ಟ್ ಮತ್ತು KS ಈಕ್ವಾಲೆಂಟ್ ಪೋಸ್ಟ್ ಅಂತಾನೆ ಕರಿಬಹುದು. ಆದರೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಚೇಂಜ್ ಇರುತ್ತೆ. ಅರ್ಥ ಆಯ್ತು ಅನ್ಕೊಳ್ತೀನಿ. ಓಕೆ, ಸೊ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಏನೇನಂತ ನೋಡ್ತಾ ಹೋಗೋಣ. ಹಾಗಾದ್ರೆ KPSC ವಿವಿಧ ಗ್ರೂಪ್ ಬಿ ವೃಂದದ 327 ಹುದ್ದೆಗಳ ಅಧಿಸೂಚನೆಯನ್ನು ನೋಡ್ತಾ ಇದ್ದೀವಿ. ಸೊ ನಾನು ಅಮರೇಶ್ ಪೊತ್ತಾಳ್, ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಬಹಳ ಜನ ಮೊದಲನೇ ಬಾರಿಗೆ ಬಂದಿದ್ರೆ ಸೊ ಅಂಥವ್ರಿಗೆ ಒಂದಷ್ಟು ಕಿರುಪರಿಚಯವೂ ಕೂಡ ಇದೆ. ಇಲ್ಲಿ ಸಹಾಯಕ ಇಂಜಿನಿಯರು ಅಥವಾ ಬಹಳಷ್ಟು ಜನ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಕೂಡ ಅಪ್ಲೈ ಮಾಡ್ಬೋದು. ಅದಕ್ಕೆ ತಕ್ಕಂತೆ ಸೊ ನಿಮ್ಮ ಮಾಹಿತಿಯನ್ನು ಹೇಳೋದಾದ್ರೆ ನಾನು ಕೂಡ ಇಂಜಿನಿಯರಿಂಗ್ ಗ್ರಾಜುಯೇಟೆ, ಪೋಸ್ಟ್ ಗ್ರಾಜುಯೇಷನ್ ಕೂಡ ಕಂಪ್ಯೂಟರ್ ಸೈನ್ಸಲ್ಲಿ ಆಗಿರ್ತಕ್ಕಂಥದ್ದು ಮತ್ತು KS ಎಕ್ಸಾಮು ಹೀಗೆ ಸ್ಪೆಸಿಫಿಕ್ ಪೇಪರ್ನ ಬರೆದು ಕೂಡ ಸಾಕಷ್ಟು ಹುದ್ದೆಗಳನ್ನು ಸೆಲೆಕ್ಟ್ ಆಗಿರ್ತಕ್ಕಂಥ ಅನುಭವ ಇದೆ. ಆ ಅನುಭವದ ಮೇಲೆ ನಿಮ್ಮೆಲ್ಲರಿಗೂ ಒಂದಷ್ಟು ಮಾಹಿತಿಯನ್ನು ನೀಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ.
ಸೊ ಅಮರ್ಸ್ ಕ್ಲಾಸಸ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತು ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅಥವಾ ಸರ್ಚ್ ಮಾಡಿ ಅಮರ್ಸ್ ಕ್ಲಾಸಸ್ ಅಂತ ಸಿಗುತ್ತೆ. ಓಕೆ, ಮತ್ತು ಯಾರಾದರೂ KSC ಪ್ರಿಪೇರ್ ಆಗ್ತಾ ಇದ್ರೆ ಮೆಂಬರ್ಶಿಪ್ನ ತೆಗೆದುಕೊಂಡು ನನ್ನ ಒಂದು ವರ್ಕ್ಗೆ ನಿಮ್ಮ ಸಹಕಾರವನ್ನು ನೀಡ್ತೀರಾ, ನಮ್ಮ ಟೀಮ್ಗೆ ನಿಮ್ಮ ಬೆಂಬಲವನ್ನು ಕೊಡ್ತೀರಾ ಅಂತ ಭಾವಿಸ್ತಾ, ಅದರ ಪ್ರೊಸೀಜರ್ ಏನಿಲ್ಲ, ಜಾಯಿನ್ ಬಟನ್ ಇರುತ್ತೆ, ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ ಮತ್ತು ಅಮರ್ಸ್ KS ಕ್ಲಾಸಸ್ ಅಂತ ಇರುತ್ತೆ. ವಿಶೇಷ ವಿಡಿಯೋಗಳು, ಎಕನಾಮಿಕ್ ಸರ್ವೆ, ಬಜೆಟ್ ಎಲ್ಲ KS ಕ್ಲಾಸಸ್ ಅಲ್ಲಿದೆ. ಬೇರೆ ಬೇರೆ ಸಾಕಷ್ಟು ವಿಡಿಯೋಗಳು ಕೂಡ ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ ಅಲ್ಲಿ ಇದಾವೆ ಅಂತ ಹೇಳ್ತಾ, ಸೊ ಯಾರಿಗೆ ಡೌಟ್ ಇದ್ರೆ ಸೊ ಇಮೇಲ್ ಮಾಡಿ. ಪ್ರತಿ ಪೇಜಲ್ಲೂ ನನ್ನ ಇಮೇಲ್ ID ಇರುತ್ತೆ, amaresh.pothal@gmail.com ಅಂತ. ಸೊ ನಿಮ್ಮ ಫೋನ್ ನಂಬರನ್ನು ಕೂಡ ಕಳಿಸಿ, ಆ ಮೂಲಕ ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಬೇರೆ ಬೇರೆ ವಿಡಿಯೋಗಳಿದ್ದಾವೆ. ಸೊ ಸಾಕಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ. ಈವನ್ ಎಕನಾಮಿಕ್ ಸರ್ವೆ ಇದೆ, ಬಜೆಟ್ ಇದ್ದಾವೆ, VAಗೆ ಕ್ಲಾಸ್ ಇದ್ದಾವೆ, ಬೇರೆ ಬೇರೆ ವಿಡಿಯೋಸ್ ಇದ್ದಾವೆ. ಸೊ ಹೋಗಿ ನೋಡಿ ಅಂತ ಹೇಳ್ತಾ, ಈಗ ನೇರವಾಗಿ ಮತ್ತೊಮ್ಮೆ ಆಯ್ಕೆ ಪ್ರಕ್ರಿಯೆಗೆ ನಿಗದಿಪಡಿಸಿರ್ತಕ್ಕಂಥ ಕಾಲಮಿತಿ ಪ್ರಾರಂಭಿಕ ದಿನಾಂಕ ಏಪ್ರಿಲ್ 15. ಇವತ್ತಿನ ಮಾರ್ಚ್ 15, ಪ್ರಾರಂಭ ಆಗದೆ ಏಪ್ರಿಲ್ 15. ಯಾಕಂದ್ರೆ ಲೋಕಸಭಾ ಚುನಾವಣೆಯ ಅಧಿಸೂಚನೆ ಹೊರಡಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಗ್ತಕ್ಕಂಥ ಎಲ್ಲ ನೋಟಿಫಿಕೇಶನ್ಗಳನ್ನು ಬೇಗನೆ ಅನೌನ್ಸ್ ಮಾಡ್ಬೇಕನ್ನೋದು ಸರ್ಕಾರಗಳ ಉದ್ದೇಶ ಆಗಿರುತ್ತೆ. ಅದು ಒಳ್ಳೆಯದು ಕೂಡ. ಓಕೆ, ಕೊನೆಯ ದಿನಾಂಕ 14/5 ಮೇ 14ರವರೆಗೂ ನಡೆಯುತ್ತೆ. ಪಾವತಿಗೆ, ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಕೂಡ ಅವತ್ತೇ ಆಗುತ್ತೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ತಾತ್ಕಾಲಿಕ ದಿನಾಂಕ ಆಗಸ್ಟ್ 11 ಅಂತ ಅನೌನ್ಸ್ ಮಾಡಿದ್ದಾರೆ. ಬಹಳ ಸ್ಟ್ರಿಕ್ಟ್ ಆಗಿ ಬಹಳ ಬೇಗನೆ ನಡೆಸ್ತಕ್ಕಂಥ ಪ್ಲಾನ್ ಕೂಡ ಇದೆ. ಯಾಕಂದ್ರೆ KS ಮೇ 5 ಅಂತ ಹೇಳಿದ್ರು, ಮೇ 5ಕ್ಕೆ ನಡೆಸ್ತೀವಿ ಅನ್ನೋದಕ್ಕೆ ಈಗ ಆಲ್ರೆಡಿ ಪುರಾವೆಗಳು ಕೂಡ ಸಿಗ್ತಾ ಇದ್ದಾವೆ. ಯಾಕಂದ್ರೆ ಸ್ಕೂಲು ಕಾಲೇಜ್ಗಳಿಗೆ ರಿಕ್ವೆಸ್ಟ್ ಅನ್ನು ಕೊಟ್ಟು ನಾವು ಮೇ 5ಕ್ಕೆ KS ನಡೆಸ್ಬೇಕಂತಿದ್ವಿ, ನಿಮ್ಮಲ್ಲಿ ಖಾಲಿ ಇದಾವ ಇಲ್ವಾ ಅಂತ ಈಗ ಆಲ್ರೆಡಿ ಪ್ರೊಸೆಸ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಓಕೆ, ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಡೀಟೇಲ್ಸ್ ಅನ್ನ ನೀವೇ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಓದಿ. ಇಲ್ಲಿ ನಾನು ಪ್ರಮುಖವಾಗಿರ್ತಕ್ಕಂಥ ಒಂದು ಮಾತ್ರ ಹೇಳಬಲ್ಲೆ, ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಎಲ್ಲಾ ವಿವರಗಳನ್ನ ಓದಿ ಅರ್ಥೈಸಿಕೊಂಡು ಆನಂತರವೇ ತಮಗೆ ಅನ್ವಯವಾಗುವ ವಿವರಗಳನ್ನ ಭರ್ತಿ ಮಾಡಬೇಕಾಗುತ್ತೆ. ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯಲ್ಲಿ ಏನಾದರೂ ತಿದ್ದುಪಡಿ ಮಾಡಬೇಕು, ಸೇರ್ಪಡೆ ಮಾಡಬೇಕಂದ್ರೆ ಯಾವುದೇ ಮನವಿಗಳನ್ನ KPSC ಅಂತೂ ಅಲೋನೆ ಮಾಡಲ್ಲ. ಬಹಳ ಕೇರ್ಫುಲ್ ಆಗಿ ನಿಧಾನವಾಗಿ ಓದಿ ಅಪ್ಲಿಕೇಶನ್ ಫಿಲ್ ಮಾಡಿ. ನಂತರ ಆಯ್ಕೆ ವಿಧಾನ, ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಗಳಿಸಿದ ಅಂಕಗಳ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆನೆ ಆಯ್ಕೆಯನ್ನು ಮಾಡಲಾಗುತ್ತೆ. ಆನ್ ದ ಬೇಸಿಸ್ ಆಫ್ ದ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮ್. ಮತ್ತು ಚಾರಿಟಿಯಲ್ಲಿರ್ತಕ್ಕಂಥ ಎಲ್ಲ ಮೀಸಲಾತಿ ನಿಯಮಗಳನ್ವಯ ಆಯ್ಕೆ ಮಾಡಲಾಗುತ್ತೆ. ಇನ್ನು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಸೊ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ನೀವೇನಾದರೂ ಆಲ್ರೆಡಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಪಾಸ್ ಮಾಡಿದ್ರೆ ಮತ್ತೊಮ್ಮೆ ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲ ಸರ್ ನಾನು ಮೊನ್ನೆ ಬರೆದಿದ್ದೀನಿ, ಅದ್ರ ರಿಸಲ್ಟ್ ಇನ್ನೂ ಬಂದಿಲ್ಲ ಅಂದ್ರೆ ಇನ್ನೊಮ್ಮೆ ಹೋಗಿ ಬರೀರಿ, ಪರವಾಗಿಲ್ಲ. ಬರೆಯಕ್ಕಿನ್ನ ಹಿಂದಿನ ದಿನ ಏನಾದರೂ ರಿಸಲ್ಟ್ ಬಂದು ನೀವು ಅದರಲ್ಲಿ ಪಾಸ್ ಆಗಿದ್ರೆ ಮತ್ತೆ ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಎಷ್ಟು ಮಾರ್ಕ್ಸ್ ಸಿಗಿರುತ್ತೆ ಸರ್? 150 ಮಾರ್ಕ್ಸ್ ಸಿಗಿರುತ್ತೆ. ಮಿನಿಮಮ್ 50 ಮಾರ್ಕ್ಸ್ ತೆಗಿಬೇಕು ಅಷ್ಟೇ. ಸರ್ ನಾನು ಕನ್ನಡ ಮೀಡಿಯಂ ಓದಿದ್ದೀನಿ 1 ರಿಂದ 10 ಅಂದ್ರೆ ಪರವಾಗಿಲ್ಲ, ಇನ್ನೊಂದ್ಸಲ ಬರೆದು ಆ ಸರ್ಟಿಫಿಕೇಟ್ನ ತೆಗೆದುಕೊಳ್ಬೇಕು. ಯಾಕಂದ್ರೆ ಆನ್ಲೈನ್ ಅರ್ಜಿಯಲ್ಲಿ ನೀವು ಬರೆದಿರ್ತಕ್ಕಂಥ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ಕುರಿತು ಮಾಹಿತಿಯನ್ನು ಕೇಳ್ತಾರೆ. ಯಾವಾಗ ಬರೆದಿದ್ರಿ, ಎಷ್ಟು ಮಾರ್ಕ್ಸ್ ಬಂದಿತ್ತು, ಏನು ಕತೆ ಅಂತ ಅದರಲ್ಲಿ ಫಿಲ್ ಮಾಡಿ. ಇನ್ನು ಮೇನ್ ಕಂಟೆಂಟ್, ಪರೀಕ್ಷಾ ವಿಧಾನ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 2 ಪೇಪರ್ ಇರುತ್ತಂತೆ. ಪರೀಕ್ಷೆಯು ತಲಾ 300 ಅಂಕಗಳ 2 ಲಿಖಿತ ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿರುತ್ತೆ. 300 ಅಂಕಗಳದ್ದು ಗಮನಿಸಬೇಕು. ಇದೊಂದು MCQ ಮಾದರಿ ಆಗಿರುತ್ತೆ, ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಾಗಿರುತ್ತೆ. ಪ್ರತಿಯೊಂದು ಪ್ರಶ್ನೆಯೂ ಕೂಡ ನೆಗೆಟಿವ್ ಅಂಕದ ಸ್ವರೂಪದ್ದಾಗಿರುತ್ತೆ. ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇದೆ ಅಂದಂಗಾಯ್ತು. ಎಷ್ಟು ಕಟ್ ಮಾಡ್ತಾರೆ? 1/4. ಸೊ ಎಲ್ಲ ಕಡೆ 1/4 ಅಂದ್ರೆ 25% ಆಫ್ ದ ಟೋಟಲ್ ಅಲಾಟೆಡ್ ಮಾರ್ಕ್ಸ್. ಸೊ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಇಲ್ಲಿ ಎಷ್ಟು ಕ್ವಶನ್ಸ್ ಇರ್ತವೆ ಅಂತ ಹೇಳಿಲ್ಲ. ಈಗ ಸಾಮಾನ್ಯ ಪತ್ರಿಕೆ GK ಪೇಪರು 300 ಅಂಕಗಳಿಗಿರುತ್ತೆ, 1.5 ಗಂಟೆ ಎಕ್ಸಾಮ್ ಇರುತ್ತೆ. ಆದ್ರೆ 100 ಪ್ರಶ್ನೆನ 150 ಪ್ರಶ್ನೆನ 100 ಪ್ರಶ್ನೆ ಇದ್ರೆ 3 ಮಾರ್ಕ್ಸ್ ಒಂದೊಂದು ಪ್ರಶ್ನೆ ಇರಬೇಕಾಗುತ್ತೆ. 150 ಇದ್ರೆ 2 ಮಾರ್ಕ್ಗೆ ಒಂದೊಂದು ಇರಬೇಕಾಗುತ್ತೆ. ನೋಡೋಣ, ಅದರದ್ದು ಇನ್ನು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಸೊ ನಿರ್ದಿಷ್ಟ ಪತ್ರಿಕೆ 300 ಅಂಕಗಳು 2 ಅವರ್. ಸ್ಪರ್ಧಾತ್ಮಕ ಪರೀಕ್ಷೆಯ ಪಠ್ಯಕ್ರಮವನ್ನು KPSC ವೆಬ್ಸೈಟ್ ಅಲ್ಲಿ ಹಾಕಿರ್ತಾರೆ, ಹೋಗಿ ತೆಗೆದುಕೊಂಡು ನೋಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಇಂಗ್ಲಿಷ್ 2 ಭಾಷೆಯಲ್ಲಿ ಇರ್ತವೆ. ಸೊ ಫೈನಲ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಇಂಗ್ಲಿಷ್ ಭಾಷೆನೇ ಫೈನಲ್ ಆಗಿರುತ್ತೆ, ಅದನ್ನೇ ರೆಫರ್ ಮಾಡಿ. ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿ ಕನಿಷ್ಠ 35% ಗಳಿಸಬೇಕು. ಮಿನಿಮಮ್ 35% ತೆಗಿಬೇಕು. ಓಕೆ,
ಇನ್ನು ಆಫ್ಲೈನ್ ಆನ್ಲೈನ್ ಎಕ್ಸಾಮ್ ಅಂದರೆ ಸದ್ಯಕ್ಕೆ ಆಫ್ಲೈನು ಆಗ್ಬೋದು ಆನ್ಲೈನು ಆಗ್ಬೋದು, ನಾವು ಆಮೇಲೆ ಹೇಳ್ತೀವಿ. ಅದಕ್ಕೆ ತಕ್ಕಂತೆ ನೀವು ರೆಡಿ ಆಗಬೇಕು. ಒಂದೇ ಸಲಕ್ಕೆ ಆನ್ಲೈನ್ ಅಂತ ಗಾಬರಿ ಬಿಡಬೇಡಿ. ಒಂದು ವೇಳೆ ಆನ್ಲೈನ್ ನಡೆಸೋದಾದ್ರೆ ನಿಮಗೆ ಸಾಕಷ್ಟು ಮಾರ್ಕ್ ಟೆಸ್ಟ್ಗಳನ್ನು ತೆಗೆದುಕೊಳ್ತಕ್ಕಂಥ ಅವಕಾಶವನ್ನು ಕೂಡ ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋಡೋಣ. 8 ಅಂದ್ರೇನು 8ನೇ ತಿಂಗಳು ಅಥವಾ ಆಗಸ್ಟ್ವರೆಗೂ ಎಕ್ಸಾಮ್ ಇನ್ನೂ ಶೆಡ್ಯೂಲ್ ಆಗಿರೋದ್ರಿಂದ ಅಷ್ಟೊಳಗಡೆ ಏನು ಬೇಕಾದರೂ ಆಗ್ಬೋದು. ಆನ್ಲೈನ್ ತಂದರೂ ತರ್ಬೋದು. ಯಾಕಂದರೆ ಭಾಳ ತಿಂಗಳುಗಳಿಂದ ಆನ್ಲೈನ್ ತರೋದಕ್ಕೆ ಈಗ ಆಲ್ರೆಡಿ KPSC ಪ್ರಯತ್ನವನ್ನು ನಡೆಸ್ತಾ ಇದೆ. ಓಕೆ, ಇನ್ನು ಕಡ್ಡಾಯ ಭಾಷಾ ಪರೀಕ್ಷೆ, ಕನ್ನಡ ಭಾಷಾ ಪರೀಕ್ಷೆ ಏನಿದೆ ಅಲ್ವ, ಅದರ ಅಂಕಗಳೇನು ಮೇಯ್ನ್ ಎಕ್ಸಾಮಲ್ಲಿ ಕನ್ಸಿಡರ್ ಆಗಲ್ಲ. ಅದರದ್ದು ಸ್ಕೋರ್ ಏನು ನೀವು 150ಕ್ಕೆ 150 ತೆಗೆದುಕೊಂಡ್ರು ಕೂಡ ಏನು ಅಷ್ಟೇನು ಯೂಸ್ ಇಲ್ಲ. ಬಟ್ 50 ಅಂತೂ ಮಿನಿಮಮ್ ತೆಗಿಬೇಕು. ಇನ್ನು ಪರೀಕ್ಷಾ ಕೇಂದ್ರ ಎಲ್ಲಿ ಸರ್ ಅಂದರೆ ನಂತರ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಒಂದಷ್ಟು ಈಗ ಕೆಲವೊಬ್ರು 2 ಹುದ್ದೆಗಳಿಗೆ ಎಲಿಜಿಬಲ್ ಇರ್ತಾರೆ. ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ಗೂ ಅಸಿಸ್ಟೆಂಟ್ ಇಂಜಿನಿಯರ್ಗೂ ಅಲ್ವಾ. ಸೊ ಅಂಥವ್ರು ಏನು ಮಾಡಬೇಕು ಅಂದರೆ ಸದರಿ ಅಧಿಸೂಚನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಒಂದೇ ಸಾಮಾನ್ಯ ಪತ್ರಿಕೆ ಪರೀಕ್ಷೆಯನ್ನು ಬರೀತಕ್ಕಂಥದ್ದು. ಅಂದರೆ ಈಗ ಅಸಿಸ್ಟೆಂಟ್ ಡೈರೆಕ್ಟ್ರು 2 ಹುದ್ದೆಗಳಿಗೆ ಎಲಿಜಿಬಲ್ ಇದ್ರೆ 2ಕ್ಕೆ ಅಪ್ಲೈ ಮಾಡ್ತೀರಾ. ಅಸಿಸ್ಟೆಂಟ್ ಇಂಜಿನಿಯರು BBMPಗೂ ಎಲಿಜಿಬಲ್ ಇದ್ದೀರಾ, ಜಲಸಂಪನ್ಮೂಲಕ್ಕೂ ಎಲಿಜಿಬಲ್ ಇದ್ದಾರೆ, 2ಕ್ಕೂ ಅಪ್ಲೈ ಮಾಡ್ತೀರಾ. ಅಂಥವ್ರು ಏನು ಮಾಡಬೇಕು ಅಂದರೆ ಎಷ್ಟೇ ಎಕ್ಸಾಮ್ಗೆ ಅಪ್ಲೈ ಮಾಡಿ ನೀವು ಈ ಅಧಿಸೂಚನೆಯಲ್ಲಿ ಇರ್ತಕ್ಕಂಥ ಎಲ್ಲ 9 ಹುದ್ದೆಗಳಿಗೂ ಅಪ್ಲಿಕೇಶನ್ ಹಾಕಿದ್ರು GK ಪೇಪರ್ ಮಾತ್ರ ಒಂದೇ ಬರಿಬೇಕು. ಮತ್ತು 9 ಹುದ್ದೆಗಳ ನಿರ್ದಿಷ್ಟ ಪತ್ರಿಕೆಗಳು ಏನಿದೆ ಅಲ್ವಾ ಅದನ್ನು 9 ದಿನನೂ ಬರಿಬೇಕು. ಇಲ್ಲ ಸರ್ ನಾನು 4ಕ್ಕೆ ಎಲಿಜಿಬಲ್ ಇದ್ದೀನಿ, ಒಂದೇ GK ಪೇಪರು, 4 ಸ್ಪೆಸಿಫಿಕ್ ಪೇಪರ್. ಅರ್ಥ ಆಯ್ತಲ್ವಾ. ಹೀಗೆ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥವರು ಒಂದೇ ಸಾಮಾನ್ಯ ಪತ್ರಿಕೆ 1 ಅಥವಾ ಪೇಪರ್ 1 GK ಪೇಪರ್ ಏನಿದೆ ಅಲ್ವಾ ಒಂದೇ ಪರೀಕ್ಷೆಯನ್ನು ಬರೀತಕ್ಕಂಥದ್ದು. ಅದರ ಫಲಿತಾಂಶವನ್ನ ಅವರು ಅರ್ಜಿ ಸಲ್ಲಿಸಿರುವ ಸದರಿ ಅಧಿಸೂಚನೆಯಲ್ಲಿನ ಇತರೆ ಎಲ್ಲಾ ಹುದ್ದೆಗಳಿಗೂ ಪರಿಗಣಿಸಲಾಗುತ್ತೆ. AD ಬರೆದಿದ್ರೆ ಅಸಿಸ್ಟೆಂಟ್ ಇಂಜಿನಿಯರ್, 1 GK ಪೇಪರ್ ಸೇಮ್, ಸ್ಪೆಸಿಫಿಕ್ ಪೇಪರ್ ಸೆಪರೇಟ್. AE ಬರೆದಿದ್ದೀರಾ BBMP, GK ಪೇಪರ್ ಇದೇ ಪೇಪರ್ ಮಾರ್ಕ್ಸ್ ಸೇಮ್ ಮಾರ್ಕ್ಸ್, ನಿರ್ದಿಷ್ಟ ಪತ್ರಿಕೆ ಮಾತ್ರ ಬೇರೆ. ಆದರೆ ಅಭ್ಯರ್ಥಿಗಳು ಹುದ್ದೆವಾರು ಅಥವಾ ಇಲಾಖೆವಾರು ಪ್ರತ್ಯೇಕವಾದ ಪತ್ರಿಕೆ 2 ಅಥವಾ ನಿರ್ದಿಷ್ಟ ಪತ್ರಿಕೆಯ ಪರೀಕ್ಷೆಯನ್ನು ಬರೀತಕ್ಕಂಥದ್ದು ಅಂತ ಹೇಳ್ತಾರೆ. ಓಕೆ, ಇನ್ನು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಸಾಮಾನ್ಯ ಪತ್ರಿಕೆಯ ಪತ್ರಿಕೆ 1 ಪರೀಕ್ಷೆಗಳನ್ನು 18/8 ಅಂತ ಈಗ ಆಲ್ರೆಡಿ ತಾತ್ಕಾಲಿಕ ದಿನಾಂಕವನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಪತ್ರಿಕೆ 2 ಯಾವಾಗ ಸರ್? ನಾನು 9 ಹುದ್ದೆಗೂ ಅಪ್ಲಿಕೇಶನ್ ಹಾಕ್ತೀನಿ, ನಾನು 9 ದಿನ ಪರೀಕ್ಷೆ ಬೇರೆ ಬೇರೆ ದಿನ ಘೋಷಣೆ ಮಾಡ್ಬೇಕಂದ್ರೆ ಹೌದು 9 ಪರೀಕ್ಷೆಗಳನ್ನ ಬೇರೆ ಬೇರೆ ದಿನನೇ ಘೋಷಣೆ ಮಾಡ್ತಾರೆ, ಡಿಪೆಂಡಿಂಗ್ ಆನ್ ದ ಅಪ್ಲಿಕೇಶನ್ ಯಾವ್ಯಾವಕ್ಕೆ ಬಂದಿದ್ದೇವೆ ಅಂತ ಕನ್ಸಿಡರ್ ಮಾಡಿಕೊಂಡು. ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆಗಳ ಪರೀಕ್ಷೆಗಳನ್ನು ಸೆಪ್ಟೆಂಬರ್ 2024 ತಿಂಗಳಲ್ಲಿ ನಡೆಸಲು ಉದ್ದೇಶಿಸಲಾಗಿದ್ದು ವಿವರವಾದ ವೇಳಾಪಟ್ಟಿಯನ್ನು ನಂತರದಲ್ಲಿ ನಾವು ಪ್ರಕಟಿಸ್ತೀವಿ, ಡಿಪೆಂಡಿಂಗ್ ಆನ್ ದ ಅಪ್ಲಿಕೇಶನ್ ಅಲ್ವಾ. ಸೊ ಹೀಗೆ ಮತ್ತು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಸಾಮಾನ್ಯ ಪತ್ರಿಕೆಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಂದೇ ಪ್ರವೇಶ ಪತ್ರ ಕೊಡ್ತೀವಿ. ಆದರೆ ಬೇರೆ ಪರೀಕ್ಷೆ ಇದೆ ಅಲ್ವಾ ನಿರ್ದಿಷ್ಟ ಪತ್ರಿಕೆಗೆ ಅದಕ್ಕೆ ಬೇರೆ ಒಂದು ಆಲ್ ಟಿಕೆಟ್ ಕೊಡ್ತೀವಿ. ಬಟ್ ರಿಜಿಸ್ಟರ್ ನಂಬರ್ ಮಾತ್ರ ಸೇಮ್ ಇರುತ್ತೆ. ಅಯ್ಯೋ ನಾನು ಆಲ್ರೆಡಿ GK ಪೇಪರಿಗೆ ಆಲ್ ಟಿಕೆಟ್ ತೊಗೊಂಡಿದ್ದೆ ಅಲ್ವಾ, ಮತ್ತೆ ನಿರ್ದಿಷ್ಟ ಪತ್ರಿಕೆಗೆ ಸಪ್ರೇಟ್ ತಗೋಬೇಕಂದ್ರೆ ಹೌದು ಸಪ್ರೇಟ್ ಆಗಿ ಡೌನ್ಲೋಡ್ ಮಾಡ್ಕೋಬೇಕು. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಅವಾಗವಾಗ ಟೆಲಿಗ್ರಾಮ್ ಚಾನಲ್ನಲ್ಲಿ ಫಾಲೋ ಮಾಡ್ತಾ ಇರಿ ಅಥವಾ KPSC ವೆಬ್ಸೈಟ್ನ ಹೋಗಿ ನೋಡಿ ಅಂತ ಹೇಳ್ತಾ. ಈಗ ಸರ್ ನಾನು ಯಾವ್ಯಾವ ಹುದ್ದೆಗೆ ಎಲಿಜಿಬಲ್ ಇದ್ದೀನಿ ಬೇಗ ಹೇಳಿ ಅಂತ ಕೇಳ್ತಾ ಇರ್ತಾರೆ. ಅಂಥವ್ರಿಗೋಸ್ಕರ ಮೊದಲನೇದು BBMPಲಿ ಸಿವಿಲ್ ಇಂಜಿನಿಯರ್ ಪೋಸ್ಟ್ ಕರೆದಿದ್ದಾರಲ್ವ, ಅದಕ್ಕೆ ವಿದ್ಯಾರ್ಥಿ ಏನಂದರೆ ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಇಂಜಿನಿಯರಿಂಗ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್. ಸಾಮಾನ್ಯವಾಗಿ ಈಗ ಸಿವಿಲ್ ಇಂಜಿನಿಯರಿಂಗ್ ಕರೆದಿದ್ದಾರೆ ಅಂದರೆ ಸಿವಿಲ್ ಇಂಜಿನಿಯರಿಂಗ್ ಡಿಗ್ರಿ ಆಗಿರಬೇಕು ಅಥವಾ ಈಕ್ವಿವ್ಯಾಲೆಂಟ್ ಕ್ವಾಲಿಫಿಕೇಶನ್ ಫ್ರಮ್ ದ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ ಅಂಡ್ ರೆಕಗ್ನೈಸ್ಡ್ ಬೈ AICTE ಸಿವಿಲ್ ಇಂಜಿನಿಯರ್ಗೆ ಈಕ್ವಾಲೆಂಟ್ ಸಬ್ಜೆಕ್ಟ್ ಅಂತ ಯಾವ್ಯಾವ ಹೇಳಿದ್ದಾರೆ ಅವೆಲ್ಲವೂ ಕೂಡ ಈಕ್ವಾಲೆಂಟ್ ಆಗ್ತವೆ. ಸರ್ ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡಿಲ್ಲ, ಬದಲಾಗಿ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಇಂಜಿನಿಯರಿಂಗ್ ಮಾಡಿದ್ದೀನಿ ಅಂದ್ರೆ ಅದು ಕೂಡ ಈಕ್ವಾಲೆಂಟ್ ಆಗುತ್ತೆ. ಅದು ಬಿಟ್ಟರೆ ಬೇರೆದನ್ನ ಇಲ್ಲಿ ಕೊಟ್ಟಿಲ್ಲ. ಅಂಥವು ಯಾರಾದರೂ ಮಾಡಿದ್ರೆ ಸೊ ನೀವು KPSCಯನ್ನ ಕ್ಲಾರಿಫಿಕೇಶನ್ಗೆ ಕೇಳಬಹುದು. ಅರ್ಥ ಆಯ್ತು ಅನ್ಕೊಳ್ತೀನಿ. ಹಾಗಾದ್ರೆ ಒಂದು ಸಿವಿಲ್ ಇಂಜಿನಿಯರ್ 99% ಮಾಡಿರ್ತೀರಾ, ಕೆಲವೊಬ್ರು ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಅವರು ಕೂಡ ಎಲಿಜಿಬಲ್ ಇದ್ದಾರೆ. ಅದನ್ನ ಬಿಟ್ಟು ಸರ್ ನಂದು ಕೂಡ ಸಿವಿಲ್ ಇಂಜಿನಿಯರಿಂಗ್ ಈಕ್ವಾಲೆಂಟು, ನಾನು ಸ್ಟ್ರಕ್ಚರ್ ಇಂಜಿನಿಯರಿಂಗ್ ಮಾಡಿದ್ದೀನಿ ಮತ್ತೊಂದು ಮಾಡಿದ್ದೀನಿ ಅಂದ್ರೆ ಈಗ ಸದ್ಯಕ್ಕೆ ಇದರಲ್ಲಿ
ಕೊಟ್ಟಿಲ್ಲ. ಸೊ KPSCಗೆ ಫೋನ್ ಮಾಡಿ ಅಥವಾ ಇಮೇಲ್ ಮುಖಾಂತರ ತಿಳ್ಕೊಳ್ಳಿ, ಅಥವಾ ನೀವೇ ಹೋಗಿ ಕ್ಲಾರಿಫಿಕೇಶನ್ ಪಡಿಬೋದು. ಇನ್ನು ವೇತನ ಶ್ರೇಣಿ 43,100 ಬೇಸಿಕ್ ಇದೆ. ಇದಕ್ಕೆ ಮತ್ತೆ DA HRAಗಳು ಆ್ಯಡ್ ಆಗ್ತವೆ. DA ಈಗ ಮತ್ತೆ ಮೊನ್ನೆ 3.75% ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಹಾಗಾಗಿ ಸ್ಯಾಲ್ರಿ ಹೆಚ್ಚಿಗೆ ಆಗಿದೆ. ಮತ್ತು 7th ಪೇ ಇಂಪ್ಲಿಮೆಂಟ್ ಆಗ್ತಕ್ಕಂಥದ್ದು ಬಾಕಿ ಇದೆ. ಒಂದೇ ಸಲಕ್ಕೆ ₹1,00,000 ಒಂದು ಸ್ಯಾಲ್ರಿ ಕೂಡ ಆಗುತ್ತೆ, ಗಮನಿಸಬೇಕು. ಇನ್ನು ವರ್ಗೀಕರಣ 92 ಹುದ್ದೆಗಳಲ್ಲಿ ನನಗೆ ಯಾವ್ಯಾವ ಎಲಿಜಿಬಲ್ಲು ಅಂತ ನೀವು ನೋಡ್ಕೊಳ್ಳಿ. ಒಂದು ಇಲ್ಲಿ ಈಗ ಸಪೋಸ್ ಪರಿಶಿಷ್ಟ ಜಾತಿ ಇತರೆಯವರಿಗೆ 2, ಪರಿಶಿಷ್ಟ ಜಾತಿ ಮಹಿಳೆಗೆ 6, ಪರಿಶಿಷ್ಟ ಜಾತಿ ಗ್ರಾಮಾಂತರಕ್ಕೆ ಅಂದ್ರೆ ರೂರಲ್ಗೆ 4, ಪರಿಶಿಷ್ಟ ಜಾತಿ ಮಾಜಿ ಸೈನಿಕ 1 ಪರಿಶಿಷ್ಟ ಜಾತಿ ಅಂಗವಿಕಲ 1 ಪರಿಶಿಷ್ಟ ಜಾತಿ ಕನ್ನಡ ಮಾಧ್ಯಮ 1 ಪರಿಶಿಷ್ಟ ಜಾತಿ ಒಟ್ಟು 15 ಆಯಿತು. ಅದೇ ತರ ಪರಿಶಿಷ್ಟ ಪಂಗಡ ಕ್ಯಾಟಗರಿ 1, ಕ್ಯಾಟಗರಿ 2A, 2B, 3A, 3B ಸಾಮಾನ್ಯ ಅಭ್ಯರ್ಥಿ ಮತ್ತು ಒಟ್ಟು ಹುದ್ದೆಗಳು 92. ಇನ್ನು ಬೇರೆ ಬೇರೆ ಇದಾವೆ, ಡೀಟೇಲ್ಸ್ ನೋಡ್ಬೋದು. ವಯೋಮಿತಿ ಎಷ್ಟಿರಬೇಕು? ಕನಿಷ್ಠ ಅಂತ 18 ವರ್ಷ ಆಗಿರಬೇಕು. ಸಿವಿಲ್ ಇಂಜಿನಿಯರ್ ಆಗ್ಬೇಕಂದ್ರೆ 18 ಅಲ್ಲ, ಮಿನಿಮಮ್ 21 ಆಗಿರುತ್ತೆ. ಸೊ ಅದೆಲ್ಲ ಎಲ್ಲರೂ ಎಲಿಜಿಬಲ್ ಇರ್ತಾರೆ, ಅದ್ರ ಬಗ್ಗೆ ಏನು ಬೇಡ. ಇನ್ನು ಗರಿಷ್ಠ ಎಷ್ಟಾಗಿರ್ಬೇಕು ಅನ್ನೋದು ಮ್ಯಾಟ್ರು. ಸೊ 35 ಸಾಮಾನ್ಯ ವರ್ಗದವರಿಗೆ, 2A, 2B, 3A, 3B 38, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ವರ್ಗ 40 ವರ್ಷ. ಇದರಲ್ಲಿ ಏನಾದರೂ ವಿನಾಯಿತಿ ಕೊಡ್ತಾರಾ ನೋಡೋಣ. ಓಕೆ, ಜಲಸಂಪನ್ಮೂಲ ಇಲಾಖೆಯ ಸಿವಿಲ್ ಇಂಜಿನಿಯರ್. ಸೊ ಇದರಲ್ಲಿ ಕೆಲವೊಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಗಮನಿಸಬೇಕು. BBMP ಸಿವಿಲ್ ಇಂಜಿನಿಯರಿಂಗ್ 2, ಒಂದು ಸಿವಿಲ್ ಇಂಜಿನಿಯರಿಂಗ್ ಅಥವಾ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್. ಬಟ್ ಇಲ್ಲಿ ಸೊ ಸಿವಿಲ್ ಇಂಜಿನಿಯರಿಂಗ್ ಆರ್ ಕನ್ಸ್ಟ್ರಕ್ಷನ್ ಅಂಡ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಆರ್ ಬಿಲ್ಡಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆರ್ ಸಿವಿಲ್ ಇಂಜಿನಿಯರಿಂಗ್ ಅಂಡ್ ಪ್ಲಾನಿಂಗ್ ಆರ್ ಸಿವಿಲ್ ಟೆಕ್ನಾಲಜಿ ಆರ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆರ್ ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಆರ್ ಜಿಯೋ ಮೆಕ್ಯಾನಿಕ್ಸ್ ಅಂಡ್ ಸ್ಟ್ರಕ್ಚರ್ಸ್ ಆರ್ ಸ್ಟ್ರಕ್ಚರಲ್ ಅಂಡ್ ಫೌಂಡೇಶನ್ ಇಂಜಿನಿಯರಿಂಗ್ ಆರ್ ಕನ್ಸ್ಟ್ರಕ್ಷನ್ ಗ್ರಾಂಟೆಡ್ ಬೈ ಯೂನಿವರ್ಸಿಟಿ. ಹೀಗೆ ಇಲ್ಲೊಂದಷ್ಟು ಬೇರೆ ಬೇರೆ ಹೇಳಿದ್ದಾರೆ. ಮತ್ತು ಡಿಪ್ಲೊಮಾ ಸರ್ಟಿಫಿಕೇಟ್ಸ್ ಕೂಡ ಎಲಿಜಿಬಲ್ ಅಂತೆ. ಯಾವ್ಯಾವಂತ ನೀವೇ ನೋಟಿಫಿಕೇಶನ್ನ ನಿಧಾನವಾಗಿ ಓದಿ ವಿದ್ಯಾರ್ಹತೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳಿ. ಜನರಲ್ ಆಗಿ 99% ಸಿವಿಲ್ ಇಂಜಿನಿಯರ್ಸೇ ಇರ್ತೀರ ಅಂತ ಭಾವಿಸ್ತಾ, ವೇತನ ಶ್ರೇಣಿ ಸೇಮ್ ಇದೆ. ಹುದ್ದೆಗಳ ವರ್ಗೀಕರಣ ನೀವೇ ನೋಡಿ. 84 ಪೋಸ್ಟ್ಗಳು ಉಳಿಕೆ ಮೂಲ ವೃಂದದ್ದು. ಇನ್ನು 6 ಪೋಸ್ಟ್ಗಳು ಇಲ್ಲಿ ಸೇವಾ ನಿರತ ಅಭ್ಯರ್ಥಿಗಳಿಗೆ ಇದಾವೆ. ಹೌದು ಸರ್ 90 ಅಂತ ಹೇಳಿದ್ರಿ ಅಂತ ಕೇಳ್ಬೋದು ಅಲ್ವಾ? 90 ಇದಾವೆ, ಬಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರಿಗೆ 6 ಹುದ್ದೆಗಳಿದಾವೆ. ಒಂದ್ ವೇಳೆ ಅಲ್ಲಿ ಯಾರು ಇಲ್ಲ ಅಂದ್ರೂ ಕೂಡ ಅರ್ಹ ಅಭ್ಯರ್ಥಿಗಳು ಸೇವಾ ನಿರತದಲ್ಲಿ ಸಿಗದೆ ಹೋದ್ರೆ ಅದನ್ನು ಕೂಡ ನೇರ ನೇಮಕಾತಿಯಲ್ಲಿ ಅಂದ್ರೆ 90 ಹುದ್ದೆಗಳು ಕೂಡ ನಿಮಗೆ ಎಲಿಜಿಬಲ್ ಆಗ್ತವೆ, ಗಮನಿಸಬೇಕು. ಇನ್ನು ಸೇಮ್ ಏಜ್ ಕ್ರೈಟೀರಿಯಾ ಎಲ್ಲ ಹುದ್ದೆಗಳಿಗೂ ಸೇಮ್ ಇದೆ. ಸೊ ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಇನ್ನು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು, ಇದರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು, ಅಂದ್ರೆ BE, BTech ಸಿವಿಲ್, ಅಗ್ರಿಗೇಟ್ ಮಾರ್ಕ್ಸ್ ನಾಟ್ ಲೆಸ್ ದ್ಯಾನ್ 60% ಅಂತ ಕೊಟ್ಟಿದ್ದಾರೆ. ಇದೊಂದು 60% ಮಿನಿಮಮ್ ಮಾರ್ಕ್ಸ್ ತೆಗೆದಿರಬೇಕು. ಇನ್ನು ವೇತನ ಶ್ರೇಣಿ ಸೇಮ್, 24 ಹುದ್ದೆಗಳ ವರ್ಗೀಕರಣ ನೋಡ್ಕೊಳ್ಳಿ ಮತ್ತು ಏಜ್ ಕ್ರೈಟೀರಿಯಾ ಸೇಮ್ ಇದೆ. ಇನ್ನು ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ TSW ಅಲ್ವಾ, ತಾಲೂಕಾ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಅಥವಾ ಪತ್ರಾಂಕಿತ ವ್ಯವಸ್ಥಾಪಕರು, ಗೆಜೆಟೆಡ್ ಮ್ಯಾನೇಜರ್ ಅಂತ ಕರಿತೀವಿ. ಇಲ್ಲಿ ಮಸ್ಟ್ ಬಿ ಹೋಲ್ಡರ್ ಆಫ್ ಬ್ಯಾಚುಲರ್ ಡಿಗ್ರಿ, ಎನಿ ಡಿಗ್ರಿ ಎಲಿಜಿಬಲ್ ಆಗ್ತಾರೆ, ಎನಿ ಡಿಗ್ರಿ. ಸೊ ವೇತನ ಶ್ರೇಣಿ ಮಾತ್ರ ಸೇಮ್ ಇದೆ ಅನ್ನೋದನ್ನು ಗಮನಿಸಬೇಕು. 21 ಹುದ್ದೆಗಳಿಗೆ ಯಾವ್ಯಾವ ಕ್ರೈಟೀರಿಯಾ ಏನೇನಂತ ನೋಡಿ. ಮತ್ತು ವಾಣಿಜ್ಯ ಇಲಾಖೆ ಸಹಾಯಕ ನಿರ್ದೇಶಕರು, ಇಲ್ಲಿ ಮಸ್ಟ್ ಬಿ ಹೋಲ್ಡರ್ ಆಫ್ ಡಿಗ್ರಿ ಇನ್ ಎನಿ ಬ್ರಾಂಚ್ ಆಫ್ ಇಂಜಿನಿಯರಿಂಗ್. ಅಂದ್ರೆ ಈಗ ನಾನು BE ಕಂಪ್ಯೂಟರ್ ಸೈನ್ಸ್, ನೀವು BE ಸಿವಿಲ್ ಇಂಜಿನಿಯರ್, ಮತ್ತೊಬ್ರು BE ಮೆಕ್ಯಾನಿಕಲ್, ಮತ್ತೊಬ್ರು BE ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಎಲ್ಲರೂ ಕೂಡ ಎಲಿಜಿಬಲ್. ಮಸ್ಟ್ ಬಿ ಎ ಹೋಲ್ಡರ್ ಆಫ್ BE ಡಿಗ್ರಿ ಅಂತ ಹೇಳಿದ್ದಾರೆ. ಅಥವಾ ಮಾಸ್ಟರ್ಸ್ ಡಿಗ್ರಿ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಒಂದು BE ಆಗಿಲ್ಲ ಅಂದ್ರೆ ಮಾಸ್ಟರ್ಸ್ ಡಿಗ್ರಿ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಸರ್ ನಾನು BA ಓದಿದ್ದೀನಿ ಅಥವಾ MA ಓದಿದ್ದೀನಿ, MCOM ಓದಿದ್ದೀನಿ ಅಂದ್ರೆ ಇದಕ್ಕೆ ಎಲಿಜಿಬಲ್ ಇಲ್ಲ. ಇನ್ನು ಬೇರೆ ಹುದ್ದೆಗಳಿರ್ತವೆ. ನಾವು ಬೇಜಾರಾಗಬಾರ್ದು, ಅಯ್ಯೋ ನಾನು ಇದು ಓದ್ಬೇಕಾಗಿತ್ತು ಅದು ಓದ್ಬೇಕಾಗಿತ್ತು ಅಂತ. ಈಗ ಓದಿ ಆಗ್ಬಿಟ್ಟಿದೆ, ಅದಕ್ಕೆ ಯಾವ್ದು ಎಲಿಜಿಬಲ್ ಇದಾವೆ ಅದಕ್ಕೂ. KS ಎಲ್ರಿಗೆ ಎಲಿಜಿಬಲ್ ಇದೀವಲ್ರಿ ಅಲ್ವಾ, ಅದು ಇದು ಅಂತ ಏನಿಲ್ವಾ. ಅಂದ್ರೆ ಕೆಲವೊಂದು ಸ್ಪೆಸಿಫಿಕ್ ಅವ್ರಿಗೆ ಬೇಕಾಗಿರ್ತಕ್ಕಂಥ ನಾಲೆಜ್ ಅನ್ನ ಕೇಳ್ತಾ ಇರ್ತಾರೆ, ಅಂಥವ್ರನ್ನ ಮಾತ್ರ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಇವು ಸ್ಪೆಸಿಫಿಕ್ ಹುದ್ದೆಗಳಾಗ್ತವೆ. ಅದಕ್ಕೋಸ್ಕರ ಇಲ್ಲಿ ನಾವು ಬೇಜಾರಾಗಬಾರ್ದು ಮನುಷ್ಯ ಅಲ್ವಾ. ಯಾವುದೋ ಒಂದು ಓದಿದ್ದೀವಿ, ಮುಗ್ದೋಯ್ತು, ಅದು ಸೆಲೆಕ್ಷನ್ ಮಾಡ್ಬೇಕಾದ್ರೆ ಅವಾಗ ಯೋಚನೆ ಮಾಡಬೇಕು. ಕಾಲ ಮಿಂಚಿನ ನಂತರ ಯೋಚನೆ ಮಾಡಬಾರ್ದು. ಅದಾಗೋಗಿದೆ. ಈಗ ನೆಕ್ಸ್ಟ್ ಏನು ಅನ್ನೋದು ಯೋಚನೆ ಮಾಡಬೇಕು. ಓಕೆ, ಅಷ್ಟು ಹೇಳ್ತಾ
ಇದು ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಇದೆ, 45,300 ಬೇಸಿಕ್ ಇದೆ, ಗಮನಿಸಬೇಕು. ಏಜ್ ಕ್ರೈಟೀರಿಯಾ ಸೇಮ್ ಮತ್ತು ಹುದ್ದೆಗಳ ವರ್ಗೀಕರಣ ನೋಡಿ. ಇನ್ನೊಂದು ಮೆಕ್ಯಾನಿಕಲ್ ಇಂಜಿನಿಯರ್ ಜಲಸಂಪನ್ಮೂಲ ಇಲಾಖೆಯಲ್ಲಿ. ಸೊ ಮೆಕ್ಯಾನಿಕಲ್ ಇಂಜಿನಿಯರ್ ಅಂದ ತಕ್ಷಣ ಮೆಕ್ಯಾನಿಕಲ್ ಓದಿರಬೇಕು, ಇಂಜಿನಿಯರಿಂಗು ಮತ್ತು ಬೇರೆ ಬೇರೆ ಇದ್ದಾವೆ ನೋಡಿ. ಹುದ್ದೆಗಳ ವರ್ಗೀಕರಣ ಇದೆ. ಸ್ಯಾಲ್ರಿ 43,100 ಬೇಸಿಕ್ ಇದೆ. ಇಲ್ಲಿ ಒಂದು ಗಮನಿಸಬೇಕು, ಸೇವಾನಿರತ ಅಭ್ಯರ್ಥಿಗಳಿಗೆ ಒಂದು ಪೋಸ್ಟ್ ಇದೆ. ಅವ್ರು ಏನಾದರೂ ಸಿಗಲಿಲ್ಲ ಅಂದರೆ ಸೊ ಎಲ್ರಿಗೂ ಕಾಮನ್ ಆಗಿ ಕೊಡ್ತಾರೆ. ಇನ್ನು ಹುದ್ದೆಗಳ ವರ್ಗೀಕರಣ ಮತ್ತು ಏಜ್ ಕ್ರೈಟೀರಿಯಾ ಸೇಮ್ ಇದೆ. ಮತ್ತೊಂದು ಅಸಿಸ್ಟೆಂಟ್ ಡೈರೆಕ್ಟರ್ ಕಾರ್ಖಾನೆಗಳ ಅಂತ ಕೊಟ್ಟಿದೆ, ಕಾರ್ಖಾನೆಗಳ ಸಹಾಯಕ ನಿರ್ದೇಶಕರು. ಇಲ್ಲಿ ಭಾರತದ ಕಾನೂನಿನನ್ವಯ ಸ್ಥಾಪನೆಗೊಂಡ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಕೆಮಿಕಲ್ ಇಂಜಿನಿಯರಿಂಗ್ ಅಥವಾ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಥವಾ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಅಲ್ಲಿ 4 ವರ್ಷಗಳ ಪೂರ್ಣ ಪ್ರಮಾಣದ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿರಬೇಕು. ಸರ್, ನಾನು ಡಿಪ್ಲೊಮಾ ಮೆಕ್ಯಾನಿಕಲ್ ಓದಿ ನಂತರ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಅನ್ನ ಲ್ಯಾಟ್ರಲ್ ಎಂಟ್ರಿಲಿ ಹೋಗಿದ್ದೆ ಅಂದ್ರೆ ನೀವು ಕೂಡ ಎಲಿಜಿಬಲ್ ಇದ್ದೀರಾ ನೋಡಿ. ಇಲಾಖೆಯ ಸ್ಪಷ್ಟೀಕರಣದಂತೆ ಲ್ಯಾಟ್ರಲ್ ಎಂಟ್ರಿ ಮೂಲಕ BE/BTech ಅಂದ್ರೆ ಈಗ ಏನ್ ಮಾಡ್ತೀವಿ ನಾವು, PUC ಮೇಲೆ ಇಂಜಿನಿಯರಿಂಗ್ ಹೋಗ್ತೀವಿ. ಈಗ ನಾನು PUC ಮೇಲೆ ಇಂಜಿನಿಯರಿಂಗ್ ಹೋದೆ, ಇನ್ನೊಬ್ಬ ನನ್ನ ಫ್ರೆಂಡ್ ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಬಂದ. ನಾವು ಫಸ್ಟ್ ಅಂಡ್ ಸೆಕೆಂಡ್ ಸೆಮಿಸ್ಟರ್ ಮುಗಿಸ್ಕೊಂಡು 3ನೇ ಸೆಮಿಸ್ಟರ್ ಹೋದಾಗ ಅವನು ಲ್ಯಾಟ್ರಲ್ ಎಂಟ್ರಿ ಮೂಲಕ 3rd ಸೆಮಿಸ್ಟರ್ಗೆ ಬಂದ. ಸೊ ಅವರು ಕೂಡ ಎಲಿಜಿಬಲ್ ಇದ್ದೀರಾ. ಓಕೆ, ಹೀಗೆ 2ನೇ ವರ್ಷದ ಅಂದ್ರೆ 3ನೇ ಸೆಮಿಸ್ಟರ್ಗೆ ಇಂಜಿನಿಯರಿಂಗ್ ಕೋರ್ಸ್ ಪ್ರವೇಶ ಪಡೆದು ಉತ್ತೀರ್ಣರಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಸಹ ಪರಿಗಣಿಸಲಾಗುವುದು. ಇನ್ನು ಹುದ್ದೆಗಳ ವರ್ಗೀಕರಣ, ಏಜ್ ಕ್ರೈಟೀರಿಯಾ ಸೇಮ್, ಪ್ಯಾಕೇಜ್ ಕೂಡ ಸೇಮ್ ಇದೆ, ಸ್ಯಾಲರಿ ಪ್ಯಾಕೇಜ್. ಇನ್ನು ಬಾಯ್ಲರ್ಗಳ ಸಹಾಯಕ ನಿರ್ದೇಶಕರು, ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಪ್ರೊಡಕ್ಷನ್ ಇಂಜಿನಿಯರಿಂಗ್, ಪವರ್ ಪ್ಲಾಂಟ್ ಇಂಜಿನಿಯರಿಂಗ್, ಮೆಟಲರ್ಜಿಕಲ್ ಇಂಜಿನಿಯರಿಂಗ್ ಅಲ್ಲಿ ಮತ್ತು ಡಿಪ್ಲೊಮಾ ಮೂಲಕ ಹೋಗಿರ್ತಕ್ಕಂಥವ್ರಿಗೂ ಕೂಡ ಅವಕಾಶ ಇದೆ. ಒಟ್ಟು 3 ಹುದ್ದೆಗಳಿದ್ದಾವೆ. ಸೊ ಏಜ್ ಕ್ರೈಟೀರಿಯಾ ಎಲ್ಲ ಸೇಮ್ ಇದೆ. ಇನ್ನು ಭೂವಿಜ್ಞಾನಿ, ಇದೊಂಥರ ಡಿಫ್ರೆಂಟ್, ಅಂದ್ರೆ ಸೈಂಟಿಸ್ಟ್ ಅಲ್ವಾ. ಸೊ ಅದಕ್ಕೋಸ್ಕರ ಪೋಸ್ಟ್ ಗ್ರಾಜುಯೇಷನ್ ಆಗಿರಬೇಕು, ಮಾಸ್ಟರ್ ಡಿಗ್ರಿ ಆಗಿರಬೇಕು, ಜಿಯಾಲಜಿ ಅಥವಾ ಅಪ್ಲೈಡ್ ಜಿಯಾಲಜಿ ಅಥವಾ MSc ಅರ್ತ್ ಸೈನ್ಸಸ್ ಅಂಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, MSc ಮೆರೈನ್ ಜಿಯಾಲಜಿ, MSc ಅರ್ತ್ ಸೈನ್ಸ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್, ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಅಂಡ್ MSc ಆಗಿರಬೇಕು. ಒಟ್ಟು 10 ಹುದ್ದೆಗಳಿದೆ, ಗಮನಿಸಬೇಕು. ಇನ್ನು ಇದೇ ಹುದ್ದೆ ಯಾವುದು ನಮ್ಮ HK ರೀಜನ್ 15 ಹುದ್ದೆಗಳಿದೆ, ಗಮನಿಸಬೇಕು. ಓಕೆ, ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಪಠ್ಯಕ್ರಮ, GK ಪೇಪರ್ ಎಲ್ಲಾ ಹುದ್ದೆಗಳಿಗೂ ಕಾಮನ್, ಸ್ಪೆಸಿಫಿಕ್ ಪೇಪರ್ ಮಾತ್ರ ಚೇಂಜ್ ಆಗುತ್ತೆ. ಹಾಗಾದ್ರೆ ಸಾಮಾನ್ಯ ಪತ್ರಿಕೆಯಲ್ಲಿ ಏನೇನಿದೆ, ಪ್ರಚಲಿತ ವಿದ್ಯಮಾನಗಳು ಇರುತ್ತೆ. ಸೊ ಅಂದ್ರೆ ಒಂದು ವರ್ಷ ಅಥವಾ 1.5 ವರ್ಷದ ಕರೆಂಟ್ ಅಫೇರ್ಸ್ ಅನ್ನ ನೋಡ್ಕೊಳ್ಳಿ. ಓಕೆ, ಸಾಮಾನ್ಯ ವಿಜ್ಞಾನ ನೋಡಿ, ಕರ್ನಾಟಕ ಇತಿಹಾಸ ಭೂಗೋಳ ಶಾಸ್ತ್ರವನ್ನ, ಕರ್ನಾಟಕದ ಇತಿಹಾಸ ಮತ್ತು ಭೂಗೋಳ ನೋಡಿ, ಭಾರತದ ಇತಿಹಾಸ ಭಾರತದ ಭೂಗೋಳ ನೋಡಿ, ಸಾಮಾನ್ಯ ವಿಜ್ಞಾನ ಜನರಲ್ ಆಗಿ, ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಇರ್ತವೆ, ಅಂದ್ರೆ ಮೆಂಟಲ್ ಎಬಿಲಿಟಿ ಕೂಡ ಇರಬಹುದು. ದೈನಂದಿನ ಗ್ರಹಿಕೆ ವಿಷಯಗಳು ನಿಗದಿಪಡಿಸಲಾದ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ವ್ಯಕ್ತಿಯಿಂದ ನಿರೀಕ್ಷಿಸಬಹುದಾಗಿರ್ತಂತ ಪ್ರಾಯೋಗಿಕ ಜ್ಞಾನ ಇರುತ್ತೆ. ಮತ್ತು ಪೇಪರ್ 2 ಸ್ಪೆಸಿಫಿಕ್ ಆಗಿರುತ್ತೆ. ನಾನು ಎಲ್ಲಾ ಸ್ಪೆಸಿಫಿಕ್ ಪೇಪರ್ದು ಇಲ್ಲಿ ಹೇಳಕ್ ಹೋಗಲ್ಲ, ಜನರಲ್ ಆಗಿ ಅಬ್ಸರ್ವ್ ಮಾಡಿ. ನಾನು ಕೂಡ ಇಂಜಿನಿಯರಿಂಗ್ ಗ್ರಾಜುಯೇಟ್, ನನಗೆ ಗೊತ್ತಿದೆ. ಸೊ 3rd, 4th ಸೆಮಿಸ್ಟರ್ ವೆರಿ ಇಂಪಾರ್ಟೆಂಟ್. 5th, 6th ಈ 4 ಸೆಮಿಸ್ಟರ್ನ ನಮ್ಮಲ್ಲಿ ಕೋರ್ ಅಂತ ಕರಿತೀವಿ, ಕೋರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ 3, 4, 5, 6 ಈ 6 ಸೆಮಿಸ್ಟರ್ ಏನಿರ್ತಾವಲ್ವ, ಈ 4 ಸೆಮಿಸ್ಟರ್ದು ವೆರಿ ಇಂಪಾರ್ಟೆಂಟ್. ಇನ್ನು 7th, 8th ಕೂಡ ವೆರಿ ಇಂಪಾರ್ಟೆಂಟ್. ಸೊ ಮೇಜರ್ ಆಗಿ ಕೋರ್ ಸಬ್ಜೆಕ್ಟ್ ಸ್ಟಾರ್ಟ್ ಆಗಿದೆ ನಮ್ದು 3rd ಇಂದ. 3rd, 4th, 5th, 6th ಅಲ್ಲಿ ಬರ್ತಕ್ಕಂಥ ಸುಮಾರು ಒಂದು 20 ಸಬ್ಜೆಕ್ಟ್ಸ್ ಏನಿರುತ್ತೆ ಅದು ಭಾರಿ ಇಂಪಾರ್ಟೆಂಟ್. ಈಗ ಸಪೋಸ್ ಸಿವಿಲ್ ಇಂಜಿನಿಯರ್ ತೆಗೆದುಕೊಂಡ್ರೆ ರೋಡ್ಸ್ ಅಂಡ್ ಬ್ರಿಡ್ಜಸ್, ಅದೇ ತರ ಸ್ಟ್ರಕ್ಚರ್ ಇಂಜಿನಿಯರಿಂಗ್ ಅವೆಲ್ಲ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ ಯಾವ್ಯಾವ ಅಂತ. ಈಗ ನಾನು ಕಂಪ್ಯೂಟರ್ ಸೈನ್ಸ್ ಹೇಳೋದಾದ್ರೆ ನಮಗೆ ಈಗ ಡೇಟಾ ಸ್ಟ್ರಕ್ಚರ್ಸು, ಅಲ್ಗಾರಿದಮ್ಸು, ಅನಾಲಿಸಿಸ್ ಅಂದ್ರೆ ಆಡಾ ಅಂತ ಕರಿತೀವಿ, ಅಥವಾ ನಮ್ಮ ಆಪರೇಟಿಂಗ್ ಸಿಸ್ಟಮ್ಸ್ ಆಗಿರ್ಬೋದು, DBMS ಆಗಿರ್ಬೋದು, ಕಂಪ್ಯೂಟರ್ ನೆಟ್ವರ್ಕ್ಸ್ ಆಗಿರ್ಬೋದು, ಇವೆಲ್ಲವೂ ಕೋರ್ ಆಫ್ ದ ಕಂಪ್ಯೂಟರ್ ಸೈನ್ಸ್ ಅಂತೀವಿ. ಅದೇ ತರ ಕೋರ್ ಆಫ್ ದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕೋರ್ ಆಫ್ ದ ಸಿವಿಲ್ ಇಂಜಿನಿಯರಿಂಗ್ ನಿಮ್ಗೆ ಗೊತ್ತಿರುತ್ತೆ. ಆ ಸಬ್ಜೆಕ್ಟ್ ಅನ್ನ ಓದಿ. ಸಿಲೆಬಸ್ ಕೊಟ್ಟಿದ್ದಾರೆ, ಡೌನ್ಲೋಡ್ ಮಾಡ್ಕೊಳ್ಳಿ, ನೀಟಾಗಿ ಓದಿ. ಅಥವಾ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಇವೆಲ್ಲ PDF ಹಾಕ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಫಸ್ಟ್ ನೀಟಾಗಿ ನೋಟಿಫಿಕೇಶನ್ ಓದಿ. ಇನ್ನೂ 1 ತಿಂಗಳ ಟೈಮ್ ಇದೆ ಅಪ್ಲಿಕೇಶನ್ ಹಾಕೋದಕ್ಕೆ. ಎಲ್ಲ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಎಲ್ಲ ರೆಡಿ ಇಟ್ಕೊಳ್ಳಿ, ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಕರೆಂಟ್ ಅಫೇರ್ಸ್ ಇಂದ ಸ್ಟಾರ್ಟ್ ಮಾಡಿ, ಬೇಸಿಕ್ಸ್ ಒಂದು ಕಡೆ ಬನ್ನಿ. ಸೊ ಹಳೆ ಕ್ವಶನ್ ಪೇಪರ್ನ ಓದಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ಅಥವಾ ಬೇರೆ ಬೇರೆ ವಿಡಿಯೋಸ್ ಇದಾವೆ ಹೋಗಿ ನೋಡಿ ಅಂತ ಹೇಳ್ತಾ. ಸೊ ಇಷ್ಟು ಟೋಟಲ್ KPSCಯ ವಿವಿಧ ಗ್ರೂಪ್ B ಹುದ್ದೆಗಳ ನೋಟಿಫಿಕೇಶನ್ ಆಗಿತ್ತು. ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಇದೊಂದು ಸುಗ್ಗಿ ಕಾಲ. ಸೊ ಸರಿಯಾಗಿ ಒಂದು ನಿಮ್ಮ
ತೆನೆಗಳನ್ನು ನಿಮ್ಮ ಹುದ್ದೆಗಳನ್ನು ಪಡ್ಕೊಳ್ಳಿ, ಜೀವನವನ್ನು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಅಮರ್ಸ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆಗಿ, ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಮತ್ತು ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ ಅಥವಾ ಅಮರ್ಸ್ KS ಕ್ಲಾಸಸ್ಗೆ ಮೆಂಬರ್ಶಿಪ್ ತೆಗೆದುಕೊಳ್ಳೋ ಮೂಲಕ ನನ್ನ ಒಂದು ವರ್ಕಿಗೆ ನಿಮ್ಮ ಸಹಕಾರವನ್ನು ನೀಡ್ತೀರ ಅಂತ ಭಾವಿಸ್ತಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.